ಕಳೆದ ವಿಡಿಯೋದಲ್ಲಿ ನಾವು ಗೂಗಲ್ ಕೇವಲ 0.1 ಸೆಕೆಂಡ್ನಲ್ಲಿ ಇಡೀ ಜಗತ್ತನ್ನು ಹೇಗೆ ಹುಡುಕುತ್ತದೆ ಎಂದು ತಿಳಿದುಕೊಂಡೆವು. ನಾವು ಪ್ರತಿದಿನ ಬಳಸುವ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನ್ಯೂಸ್ ವೆಬ್ಸೈಟ್ಗಳು ಇವೆಲ್ಲವೂ ಇಂಟರ್ನೆಟ್ ಎಂಬ ಬೃಹತ್ ಪ್ರಪಂಚದ ಒಂದು ದೊಡ್ಡ ಭಾಗ ಎಂದು ನಾವೆಲ್ಲರೂ ಅಂದುಕೊಂಡಿದ್ದೇವೆ. ಆದರೆ ಒಂದು ಬೆಚ್ಚಿ ಬೀಳಿಸುವ ಸತ್ಯ ಹೇಳಲೇ, ನೀವೀಗ ನೋಡುತ್ತಿರುವ ಗೂಗಲ್ ಹುಡುಕುತ್ತಿರುವ ಈ ಇಡೀ ಇಂಟರ್ನೆಟ್ ಕೇವಲ 4%. ಹೌದು, ಕೇವಲ 4%. ಹಾಗಾದ್ರೆ ಗೂಗಲ್ನಂತಹ ದೈತ್ಯ ಸರ್ಚ್ ಇಂಜಿನ್ಗಳಿಗೂ ಪ್ರವೇಶವಿಲ್ಲದ, ಯಾರಿಗೂ ಕಾಣಿಸದ ಆ ಉಳಿದ 96% ಇಂಟರ್ನೆಟ್ ಜಗತ್ತಿನಲ್ಲಿ ಏನಿದೆ? ಅಲ್ಲಿ ಯಾರಿದ್ದಾರೆ? ಅಲ್ಲಿ ನಡೆಯುವ ಆ ಕರಾಳ ದಂಧೆಗಳೇನು? ಇಂದು ಈ ಸಂಚಿಕೆಯಲ್ಲಿ ಸಾಮಾನ್ಯ ಜನರ ಕೈಗೆಟುಕದ ಇಂಟರ್ನೆಟ್ನ ಅತ್ಯಂತ ನಿಗೂಢ ಹಾಗೂ ಅಪಾಯಕಾರಿ ಜಗತ್ತಾದ ಡಾರ್ಕ್ ವೆಬ್ನ ಕಥೆಯನ್ನು ಬಿಚ್ಚಿಡಲಿದ್ದೇವೆ. ಕತೆ ರೋಮಾಂಚಕವಾಗಿದೆ, ಕೊನೆಯವರೆಗೂ ನೋಡಿ. ಇಂಟರ್ನೆಟ್ ಅನ್ನು ಅರ್ಥ ಮಾಡಿಕೊಳ್ಳಲು ನಾವು ಅದನ್ನು 3 ಭಾಗಗಳಾಗಿ ವಿಂಗಡಿಸಬೇಕು. ಮೊದಲನೆಯದು ಸರ್ಫೇಸ್ ವೆಬ್. ಇದನ್ನು ಸಮುದ್ರದ ಮೇಲ್ಮೈಗೆ ಹೋಲಿಸಬಹುದು. ನಾವು ದಿನನಿತ್ಯ ಬಳಸುವ ಗೂಗಲ್, ವಿಕಿಪೀಡಿಯಾ, ಅಮೆಜಾನ್ ಮತ್ತು ನ್ಯೂಸ್ ವೆಬ್ಸೈಟ್ಗಳು ಇಲ್ಲಿವೆ. ಕಳೆದ ವಿಡಿಯೋದಲ್ಲಿ ನಾವು ಮಾತನಾಡಿದ ಗೂಗಲ್ ಸ್ಪೈಡರ್ಗಳು ಸುಲಭವಾಗಿ ಓಡಾಡಿ ಮಾಹಿತಿಯನ್ನು ಕಲೆ ಹಾಕುವ ಜಾಗವಿದು. ಇದು ಎಲ್ಲರಿಗೂ ಮುಕ್ತವಾಗಿದೆ, ಸೇಫ್ ಕೂಡ ಆಗಿದೆ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿದೆ. ಆದರೆ ಇದು ಇಡೀ ಇಂಟರ್ನೆಟ್ನ ಕೇವಲ 4% ಮಾತ್ರ. ಹಾಗಾದ್ರೆ ಮಿಕ್ಕಿದ್ದು ಎಲ್ಲಿ ಹೋಯಿತು? ಬನ್ನಿ ಸಮುದ್ರದ ಸ್ವಲ್ಪ ಆಳಕ್ಕೆ ಇಳಿಯೋಣ. ನೀರಿನ ಒಳಗೆ ಇಳಿದಾಗ ನಮಗೆ ಸಿಗುವುದೇ ಡೀಪ್ ವೆಬ್. ಬಹಳಷ್ಟು ಜನ ಡೀಪ್ ವೆಬ್ ಅಂದರೆ ಅದು ಕಾನೂನು ಬಾಹಿರ, ಕೆಟ್ಟದು ಎಂದು ಅಂದುಕೊಂಡಿದ್ದಾರೆ. ಆದರೆ ಅದು ಸುಳ್ಳು. ನಿಮ್ಮ ಇಮೇಲ್ ಇನ್ಬಾಕ್ಸ್ ಗೂಗಲ್ ಸರ್ಚ್ನಲ್ಲಿ ಸಿಗುತ್ತದಾ? ಇಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ನ ಬ್ಯಾಲೆನ್ಸ್ ಗೂಗಲ್ನಲ್ಲಿ ಟೈಪ್ ಮಾಡಿದರೆ ಬರುತ್ತದಾ? ಇಲ್ಲ. ನಿಮ್ಮ ಪ್ರೈವೇಟ್ ವಾಟ್ಸಪ್ ಮೆಸೇಜ್ಗಳು, ಆಸ್ಪತ್ರೆಯ ಮೆಡಿಕಲ್ ರೆಕಾರ್ಡ್ಗಳು, ಕಂಪನಿಗಳ ಖಾಸಗಿ ಡಾಟಾ ಇವೆಲ್ಲವೂ ಇರುವುದು ಇದೇ ಡೀಪ್ ವೆಬ್ನಲ್ಲಿ. ಇಲ್ಲಿರುವ ಮಾಹಿತಿಗೆ ಪಾಸ್ವರ್ಡ್ಗಳ ಬೀಗ ಹಾಕಲಾಗಿರುತ್ತದೆ. ಗೂಗಲ್ನ ಸ್ಪೈಡರ್ಗಳಿಗೂ ಈ ಬೀಗವನ್ನು ಒಡೆದು ಒಳಗೆ ಹೋಗುವ ಅಧಿಕಾರವಿಲ್ಲ. ಇಂಟರ್ನೆಟ್ನ ಸುಮಾರು 90% ಡಾಟಾ ಇರುವುದು ಈ ಡೀಪ್ ವೆಬ್ನಲ್ಲಿಯೇ. ಇದು ನಮ್ಮ ಸುರಕ್ಷತೆಗಾಗಿ ಇರುವ ಅತ್ಯಂತ ಅವಶ್ಯಕವಾದ ಜಾಗ. ಆದರೆ ಈ ಡೀಪ್ ವೆಬ್ನ ತಳಭಾಗದಲ್ಲಿ ಕತ್ತಲು ಆವರಿಸಿರುವ ಒಂದು ಜಾಗವಿದೆ. ಇದೇ ಇಂಟರ್ನೆಟ್ನ ಭೂಗತ ಲೋಕ. ಇದೇ ಡಾರ್ಕ್ ವೆಬ್. ಇದು ಇಂಟರ್ನೆಟ್ನ ಕೇವಲ 6% ಇರಬಹುದು. ಆದರೆ ಪ್ರಪಂಚದ ಅತಿ ದೊಡ್ಡ ಕ್ರೈಮ್ ಸಿಂಡಿಕೇಟ್ಗಳು ಆಪರೇಟ್ ಮಾಡುವುದು ಇಲ್ಲಿಯೇ. ಇಲ್ಲಿ ಗೂಗಲ್ ಕ್ರೋಮ್ ಆಗಲಿ, ಫೈರ್ಫಾಕ್ಸ್ ಆಗಲಿ ಕೆಲಸ ಮಾಡುವುದಿಲ್ಲ. ಇಲ್ಲಿಗೆ ಹೋಗಲು ಟಾರ್, ದ ಆನಿಯನ್ ರೋಟರ್ ಎಂಬ ವಿಶೇಷ ಬ್ರೌಸರ್ ಬೇಕು. ಸ್ನೇಹಿತರೆ, ಆಸಕ್ತಿದಾಯಕ ವಿಷಯ ಏನಂದ್ರೆ, ಈ ಡಾರ್ಕ್ ವೆಬ್ ಅನ್ನು ರಹಸ್ಯವಾಗಿ ಮಾತುಕತೆ ನಡೆಸಲು ಅಮೆರಿಕದ ನೌಕಾಪಡೆ 1990ರ ದಶಕದಲ್ಲಿ ಕಂಡುಹಿಡಿಯಿತು. ಈರುಳ್ಳಿ ಸಿಪ್ಪೆ ಸುಲಿದಂತೆ ಇಲ್ಲಿ ಪ್ರತಿಯೊಂದು ಮೆಸೇಜ್ಗೂ 16 ಪದರಗಳ ಎನ್ಕ್ರಿಪ್ಷನ್ ಇರುತ್ತದೆ. ನೀವು ಯಾರು, ಎಲ್ಲಿಂದ ಇಂಟರ್ನೆಟ್ ಬಳಸುತ್ತಿದ್ದೀರಾ ಎಂದು ಪ್ರಪಂಚದ ಯಾವ ಪೊಲೀಸರಿಗೂ ಯಾವ ಸರ್ಕಾರಕ್ಕೂ ಪತ್ತೆ ಹಚ್ಚಲು ಸಾಧ್ಯವಾಗದಂತೆ ಈ ಟಾರ್ ನೆಟ್ವರ್ಕ್ ಮರೆಮಾಚುತ್ತದೆ. ಯಾವಾಗ ಇದು ಸಾಮಾನ್ಯ ಜನರಿಗೆ ಕೈಗೆ ಸಿಗುತ್ತೋ ಆಗ ಶುರುವಾಯಿತು ಅಸಲಿ ಆಟ. ಗುರುತು ಸಿಗುವುದಿಲ್ಲ ಎಂಬ ಕಾರಣಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದ ಕ್ರಿಮಿನಲ್ಗಳು ಇಲ್ಲಿಗೆ ಬರಲಾರಂಭಿಸಿದರು. ಡಾರ್ಕ್ ವೆಬ್ನ ಕರಾಳತೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು 2011ಕ್ಕೆ ಹೋಗಬೇಕು. ರಾಸ್ ಉಲ್ಬ್ರಿಕ್ಟ್ ಎಂಬ 26 ವರ್ಷದ ಯುವಕ ಒಂದು ಐಡಿಯಾ ಮಾಡಿದ. ನಾವು ಅಮೆಜಾನ್ನಲ್ಲಿ ಪುಸ್ತಕ, ಬಟ್ಟೆ ಆರ್ಡರ್ ಮಾಡುವ ಹಾಗೆ ಕಾನೂನು ಬಾಹಿರ ವಸ್ತುಗಳನ್ನು ಆರ್ಡರ್ ಮಾಡಲು ಒಂದು ವೆಬ್ಸೈಟ್ ಮಾಡಿದರೆ ಹೇಗೆ? ಅವನು ಡಾರ್ಕ್ ವೆಬ್ನಲ್ಲಿ ಸಿಲ್ಕ್ ರೋಡ್ ಎಂಬ ರಹಸ್ಯ ವೆಬ್ಸೈಟ್ ಅನ್ನು ಸೃಷ್ಟಿಸಿದ. ಅಲ್ಲಿ ಯಾರು ಬೇಕಾದರೂ ಡ್ರಗ್ಸ್, ನಕಲಿ ಪಾಸ್ಪೋರ್ಟ್, ATM ಕಾರ್ಡ್ನ ಡಾಟಾ, ಅಷ್ಟೇ ಯಾಕೆ ಬಾಂಬ್ ತಯಾರಿಸುವ ಫಾರ್ಮುಲಾಗಳನ್ನು ಕೂಡ ಕೊಳ್ಳಬಹುದಾಗಿತ್ತು. ಪೇಮೆಂಟ್ ಮಾಡಲು ಯಾವುದೇ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ಬದಲಾಗಿ ಯಾರು ಟ್ರ್ಯಾಕ್ ಮಾಡಲಾಗದ ಬಿಟ್ ಕಾಯಿನ್ ಅನ್ನು ಬಳಸಲಾಗುತ್ತಿತ್ತು. ನೋಡುತ್ತಿದ್ದಂತೆ ಸಿಲ್ಕ್ ರೋಡ್ $1 ಬಿಲಿಯನ್ ಸಾಮ್ರಾಜ್ಯವಾಯಿತು. ಪೊಲೀಸ್ ಮತ್ತು FBI ಅಧಿಕಾರಿಗಳಿಗೆ ಈ ವೆಬ್ಸೈಟ್ ನಡೆಯುತ್ತಿದೆ ಎಂದು ಗೊತ್ತಿದ್ದರೂ ಇದನ್ನು ಯಾರು, ಎಲ್ಲಿಂದ ನಡೆಸುತ್ತಿದ್ದಾರೆ ಎಂದು ಟ್ರ್ಯಾಕ್ ಮಾಡಲು 2 ವರ್ಷಗಳ ಕಾಲ ಬೇಕಾಯಿತು. ಕೊನೆಗೆ 2013ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದ ಒಂದು ಲೈಬ್ರರಿಯಲ್ಲಿ ರಾಸ್ ಉಲ್ಬ್ರಿಕ್ಟ್ ಸಿಕ್ಕಿಬಿದ್ದ. ಇವತ್ತು ಅವನು ತನ್ನ ಇಡೀ ಜೀವಾವಧಿಯನ್ನು ಜೈಲಿನಲ್ಲಿ ಕಳೆಯುತ್ತಿದ್ದಾನೆ. ಸಿಲ್ಕ್ ರೋಡ್ ಮುಚ್ಚುವಾಯಿತು ನಿಜ, ಆದರೆ ಇವತ್ತು ಡಾರ್ಕ್ ವೆಬ್ನಲ್ಲಿ ಇಂಥ 100 ಸಿಲ್ಕ್ ರೋಡ್ಗಳು ಹುಟ್ಟಿಕೊಂಡಿದೆ. ಹ್ಯಾಕರ್ಗಳು ದೊಡ್ಡ ದೊಡ್ಡ ಕಂಪನಿಗಳ ಡಾಟಾ ಕದ್ದು ಇಲ್ಲಿಯೇ ಹರಾಜು ಹಾಕುತ್ತಾರೆ. ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಕೇವಲ $500 ಮಾರಾಟವಾಗುತ್ತದೆ. ನೀವು ಕೇಳಬಹುದು, ನಾವೊಮ್ಮೆ ಸುಮ್ಮನೆ ಡಾರ್ಕ್ ವೆಬ್ ಹೇಗಿದೆ ಅಂತ ನೋಡಬಾರದಾ ಅಂತ. ಖಂಡಿತ ಬೇಡ. ಅಲ್ಲಿರುವ ಪ್ರತಿಯೊಂದು ಲಿಂಕ್ನ ಹಿಂದೆಯೂ ಒಬ್ಬ ಹ್ಯಾಕರ್ ಕಾಯುತ್ತಿರುತ್ತಾನೆ. ನೀವು ಒಂದು ತಪ್ಪು ಕ್ಲಿಕ್ ಮಾಡಿದರೂ ನಿಮ್ಮ ಕಂಪ್ಯೂಟರ್ ಕ್ಯಾಮ್ರಾ ಆನ್ ಆಗಿ ನಿಮ್ಮನ್ನು ರೆಕಾರ್ಡ್ ಮಾಡಬಹುದು, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಕ್ಷಣಾರ್ಧದಲ್ಲಿ ಖಾಲಿಯಾಗಬಹುದು. ಡಾರ್ಕ್ ವೆಬ್ ಎಂಬುದು ಸಿಂಹದ ಗುಹೆ ಇದ್ದಂತೆ. ಅಲ್ಲಿಗೆ ಹೋಗುವ ದಾರಿಯೇ ಗೊತ್ತಿದ್ದರೂ ವಾಪಸ್ ಬರುವ ಗ್ಯಾರಂಟಿ ಇರುವುದಿಲ್ಲ.
ಸ್ನೇಹಿತರೆ, ಇವತ್ತಿನ ಈ ಸ್ಟೋರಿ ನಿಮಗೆ ರೋಮಾಂಚನ ಕೊಟ್ಟಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆಯೇ ತಂತ್ರಜ್ಞಾನ ಮತ್ತು ಇತಿಹಾಸದ ನಿಗೂಢ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.